ಶಾಂತಿ. ಮುರಳಿಯ ದಿನಾಂಕ 26/7/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 2/2/2011. ಬಾಬಾ ತಿಳಿಸುತ್ತಾರೆ, ತಮ್ಮ ಭಾಗ್ಯ ಮತ್ತು ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಹರ್ಷಿತರು ಮತ್ತು ಸಂತುಷ್ಟರಾಗಿರಿ. ದೃಷ್ಟಿ, ವೃತ್ತಿ ಮತ್ತು ಪ್ರವೃತ್ತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡಿಸಿರಿ. ಇಂದು ಬಾಬ್ದಾದ ಎಲ್ಲ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗು ಪರಮಾತ್ಮನ ಪ್ರೀತಿಯ ಮೂಲಕ ತಲುಪಿದ್ದೀರ ಅಂದಾಗ ಇಂದು ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದಾರೆ. ಇಂತಹ ಭಾಗ್ಯ ಮತ್ತು ಇಷ್ಟು ದೊಡ್ಡ ಭಾಗ್ಯ ಪೂರ್ತಿ ಕಲ್ಪದಲ್ಲಿ ಯಾರಿಗೂ ಪ್ರಾಪ್ತವಾಗಿಲ್ಲ. ಏಕೆಂದರೆ ತಮಗೆ ಭಾಗ್ಯ ಕೊಡುವವರು ಸ್ವಯಂ ಭಾಗ್ಯದಾತ ಆಗಿದ್ದಾರೆ. ಪ್ರತಿಯೊಬ್ಬರ ಮಸ್ತಕದಲ್ಲಿ ಮೊದಲಂತೂ ಹೊಳೆಯುತ್ತಿರುವ ನಕ್ಷತ್ರದ ಭಾಗ್ಯ ಹೊಳೆಯುತ್ತಿದೆ. ಬಾಯಲ್ಲಿ ಮಧುರ ವಾಣಿಯ ರೇಖೆ ಹೊಳೆಯುತ್ತಿದೆ. ತುಟಿಗಳ ಮೇಲೆ ಮಧುರ ಮುಗುಳ್ನಗೆಯ ರೇಖೆ ಹೊಳೆಯುತ್ತಿದೆ. ಹೃದಯದಲ್ಲಿ ಹೃದಯ ರಾಮ ತಂದೆಯ ಲವಲೀನ ರೇಖೆ ಹೊಳೆಯುತ್ತಿದೆ. ಕೈಗಳಲ್ಲಿ ಸರ್ವ ಖಜಾನೆಗಳ ಶ್ರೇಷ್ಠತೆಯ ರೇಖೆ ಹೊಳೆಯುತ್ತಿದೆ. ಕಾಲುಗಳಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ರೇಖೆ ಹೊಳೆಯುತ್ತಿದೆ. ಈಗ ಯೋಚಿಸಿರಿ, ಇಂತಹ ಭಾಗ್ಯ ಮತ್ತಾರ್ದಾದ್ರೂ ಇದೆಯಾ? ಆದ್ದರಿಂದ ತಮ್ಮ ಸ್ಮಾರಕದ ಚಿತ್ರಗಳಲ್ಲಿಯೂ ಭಾಗ್ಯದ ವರ್ಣನೆ ಆಗುತ್ತಿರುತ್ತದೆ. ತಮ್ಮ ಸ್ಮಾರಕದ ಚಿತ್ರಗಳ ಭಾಗ್ಯದ ವರ್ಣನೆಯೂ ಆಗುತ್ತಿರುತ್ತದೆ. ಮತ್ತು ಈ ಭಾಗ್ಯ ಸ್ವಯಂ ಭಾಗ್ಯವಿದಾತ ತಂದೆ ಪ್ರತಿಯೊಬ್ಬ ಮಗುವುದು ತಯಾರು ಮಾಡಿದ್ದಾರೆ. ಬಾಬ್ದಾದರವರು ಪ್ರತಿಯೊಬ್ಬ ಮಗುವಿನ ಭಾಗ್ಯವನ್ನು ನೋಡಿ ಪ್ರತಿಯೊಬ್ಬ ಮಗುವಿಗೂ ಶುಭಾಶಯವನ್ನು ಕೊಡುತ್ತಿದ್ದಾರೆ. ವಾಹ ಮಗು ವಾಹ್ ಎಂದು. ಮತ್ತು ಈ ಭಾಗ್ಯ ಸಂಗಮ ಯುಗದಲ್ಲಷ್ಟೇ ನಡೆಯುತ್ತದೆ ಮತ್ತು ಸಿಗುತ್ತದೆ. ಸಂಗಮ ಯುಗದ ಸುಖ ಎಲ್ಲ ಯುಗಗಳಿಗಿಂತಲೂ ಶ್ರೇಷ್ಠವಾಗಿದೆ. ಸತ್ಯಯುಗದ ಭಾಗ್ಯವೂ ಸಹ ಸಂಗಮ ಯುಗದ ಪುರುಷಾರ್ಥದ ಪ್ರಾರಬ್ಧವಾಗಿದೆ. ಆದ್ದರಿಂದ ಸಂಗಮ ಯುಗದ ಪ್ರಾಪ್ತಿ ಸತ್ಯಯುಗದ ಪ್ರಾರಬ್ಧಕ್ಕಿಂತಲೂ ಜಾಸ್ತಿ ಇದೆ. ತಮ್ಮ ಭಾಗ್ಯದಲ್ಲಿ ಮುಳುಗಿ ಹೋಗಿರಿ. ಏನೇ ಆಗುತ್ತಿರಲಿ ತಮ್ಮ ಭಾಗ್ಯದ ಸ್ಮೃತಿಯಲ್ಲಿ ಇರಿ. ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಆಗ ಏನು ಬರುತ್ತೆ? ಬಾಯಿಂದ ವಾಹ ನನ್ನ ಭಾಗ್ಯ. ಏಕೆಂದರೆ ಸ್ವಯಂ ಭಾಗ್ಯದಾತ ತಮ್ಮ ತಂದೆಯಾಗಿದ್ದಾರೆ. ಅಂದಾಗ ಭಾಗ್ಯದಾತನ ಮೂಲಕ ಪ್ರತಿಯೊಬ್ಬರಿಗೂ ತಮ್ಮ ಭಾಗ್ಯ ಸಿಕ್ಕಿದೆ. ಗೊತ್ತಿದೆ ಅಲ್ವಾ? ನಾವಿಷ್ಟು ಭಾಗ್ಯವಂತರಾಗಿದ್ದೇವೆ. ಆಗಾಗ ತಿಳ್ಕೊಳ್ತೀರ, ಸದಾ ಈ ನಶೆ ಇರತ್ತಾ? ನಾವಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ ಎಂಬುದು ಸದಾ ನಶೆ ಇರತ್ತಾ? ಆಗಾಗಿರತ್ತಾ? ಪ್ರಪಂಚದವರಂತೂ ನೋಡಿ ಕೇಳ್ತಾರೆ ನಿಮಗೇನು ಸಿಕ್ಕಿದೆ ಎಂದು. ಮತ್ತು ನೀವು ಉತ್ತರ ಏನು ಕೊಡ್ತೀರಾ? ಏನನ್ನು ಪಡೆಯಬೇಕಾಗಿತ್ತು ಅದನ್ನು ಪಡೆದುಕೊಂಡೆವು. ಏನು ತಗೊಳ್ಬೇಕಾಗಿತ್ತು ಅದನ್ನು ತಗೊಂಡ್ಬಿಟ್ಟಿದ್ದೇವೆ. ಯಾರನ್ನು ಪಡಿಬೇಕಾಗಿತ್ತು ಅವರನ್ನು ಪಡ್ಕೊಂಡು ಬಿಟ್ಟಿದ್ದೀವಿ. ಕೈ ಎತ್ತಿ, ಯಾರು ಪಡ್ಕೊಂಡು ಬಿಟ್ಟಿದ್ದೀರಾ? ಸರಿ, ಪಡ್ಕೊಂಡು ಬಿಟ್ಟಿದ್ದೀರಾ? ಯಾರು ಪಡ್ಕೊಂಡಿದ್ದೀರಾ? ಕೈ ಎತ್ತಿ ಅಂತಾರೆ ಬಾಬಾ. ಪಡ್ಕೊಂಡಿದ್ದೀರಾ? ನಶೆಯಿಂದ ಹೇಳುತ್ತೀರಾ ಯಾವುದೇ ಅಪ್ರಾಪ್ತ ವಸ್ತುವೇ ಇಲ್ಲ. ಇದು ಯಾವ ರೀತಿ ಇದೆಯಾ? ಅಪ್ರಾಪ್ತ ವಸ್ತು ಇಲ್ಲ ಅಲ್ವಾ? ನಶೆ ಇದೆ ಅಲ್ವಾ? ಈ ನಶೆ ಮತ್ತು ಸಿಕ್ಕಿರೋದು ಹೇಗೆ? ತಂದೆಯನ್ನು ತಿಳ್ಕೊಂಡ್ವಿ, ಒಪ್ಪಿಕೊಂಡ್ವಿ, ನಮ್ಮವರನ್ನಾಗಿ ಮಾಡಿಕೊಂಡ್ವಿ, ಭಾಗ್ಯ ಸಿಕ್ಬಿಡ್ತು. ಈ ಭಾಗ್ಯವನ್ನು ಎಷ್ಟೆಷ್ಟು ಸ್ಮೃತಿಯಲ್ಲಿ ತರುತ್ತಿರುತ್ತೀರಾ ಅಷ್ಟು ಹರ್ಷಿತರಾಗಿರುತ್ತೀರಾ. ಭಾಗ್ಯವಂತ ಆತ್ಮನ ಮುಖ ಸದಾ ಹರ್ಷಿತವಾಗಿರುವುದು. ರಹೇಗ ನಹಿ ರೆಹತ ಉನ್ಕ ದೃಷ್ಟಿ. ಬಾಬಾ ಹೇಳ್ತಾರೆ ಇರುತ್ತೆ ಇರಲ್ಲ ಅಂತ ಅಲ್ಲ, ಸದಾ ಹರ್ಷಿತವಾಗಿ ಇರುತ್ತೆ. ಅವರ ದೃಷ್ಟಿ, ಅವರ ವೃತ್ತಿ, ಅವರ ಪ್ರವೃತ್ತಿ ಸದಾ ಸಂತುಷ್ಟ ಆತ್ಮ ಆಗಿ ಸ್ವಯಂ ಸಂತುಷ್ಟವಾಗಿರ್ತಾರೆ, ಅನ್ಯರನ್ನು ಸಂತುಷ್ಟಪಡಿಸುತ್ತಾರೆ. ಅಂದಾಗ ತಮ್ಮೆಲ್ಲರಿಗೂ ಸಂತುಷ್ಟತೆಯ ನಶೆ ಇದೆಯಾ? ಏಕೆಂದರೆ ಸಂತುಷ್ಟತೆಯ ಆಧಾರವಾಗಿದೆ ಸರ್ವ ಪ್ರಾಪ್ತಿ. ಅಪ್ರಾಪ್ತಿ ಅಸಂತುಷ್ಟತೆಯ ಆಧಾರವಾಗಿದೆ. ಅಂದಾಗ ತಾವೇನು ಅನುಭವ ಮಾಡ್ತೀರಾ?
ಅಪ್ರಾಪ್ತ ಯಾವುದಾದ್ರೂ ವಸ್ತು ಇದೆಯಾ ಅಥವಾ ಸರ್ವ ಪ್ರಾಪ್ತಿಗಳು ಇದೆಯಾ? ಪ್ರಾಪ್ತಿಗಳ ನಶೆ ಇದೆಯಾ? ಸದಾ ಇದೆಯಾ ಅಥವಾ ಆಗಾಗ ಇದೆಯಾ? ಹಾಗೆ ನೋಡಿದ್ರೆ ಇದೇ ಹೇಳಲಾಗತ್ತಲ್ವಾ, ಏನು ಪಡ್ಕೊಳ್ಬೇಕಾಗಿತ್ತು ಅದನ್ನು ಪಡೆದ್ಬಿಟ್ಟಿದ್ದೇವೆ ಅಂದಾಗ ಎಲ್ಲಿ ಸರ್ವ ಪ್ರಾಪ್ತಿಗಳಿರುತ್ತದೆ ಅಲ್ಲಿ ಅಸಂತುಷ್ಟತೆಯ ಹೆಸರು ಇರುವುದಿಲ್ಲ. ಅಂದಾಗ ಬಾಬ್ದಾದ ಇಂದು ದೇಶ ವಿದೇಶ ಎಷ್ಟು ದೇಶಗಳಿಂದ ಎಲ್ಲ ಮಕ್ಕಳು ಬಂದು ಒಟ್ಟುಗೂಡಿದ್ದೀರಾ. ಆದರೆ ಎಲ್ಲರಿಗಿಂತ ದೂರದಿಂದ ಬರುವಂತಹವರು ಯಾರು? ಏನು ಅಮೇರಿಕದವರು ದೂರದಿಂದ ಬಂದಿದ್ದೀರಾ? ಅಮೇರಿಕದವರು ದೂರದಿಂದ ಬಂದಿದ್ದೀರಾ ಅಲ್ವಾ? ಮತ್ತು ಬಾಬಾ ಎಲ್ಲಿಂದ ಬಂದರು? ಅಮೇರಿಕಾ ಅಂತೂ ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿಯೇ ಇದೆ. ಆದರೆ ಬಾಬ್ದಾದ ಎಲ್ಲಿಂದ ಬಂದರು? ಪರಮಧಾಮದಿಂದ. ಬ್ರಹ್ಮ ತಂದೆಯೂ ಸಹ ಸೂಕ್ಷ್ಮವತನದಿಂದ ಬಂದಿದ್ದಾರೆ. ಅಂದಾಗ ದೂರದಿಂದ ಬಂದವರು ಯಾರು? ಎಲ್ಲರಿಗಿಂತ ದೂರ ಯಾರಿದ್ದಾರೆ? ಇವಾಗಿದೆ ತಂದೆ ಮತ್ತು ಮಕ್ಕಳ ಪ್ರೀತಿಯ ದೃಶ್ಯ. ತಾವು ಹೇಳಿದ್ರಿ ನನ್ನ ಬಾಬಾ ಎಂದು, ಬಾಬಾ ಹೇಳಿದ್ರು ನನ್ನ ಮಕ್ಕಳೇ ಎಂದು. ಕೇವಲ ಒಬ್ಬ ತಂದೆಯನ್ನು ತಿಳಿದುಕೊಳ್ಳುವುದರಿಂದ ಎಷ್ಟು ಆಸ್ತಿ ಸಿಕ್ತು. ಪ್ರಪಂಚದವರು ಸುಖಕ್ಕಾಗಿ ಶಾಂತಿಗಾಗಿ ಅಲೆದಾಡುತ್ತಿದ್ದಾರೆ, ಹುಡುಕುತ್ತಿದ್ದಾರೆ ಎಲ್ಲಿ ಶಾಂತಿ ಸಿಗತ್ತೆ, ಎಲ್ಲಿ ಸುಖ ಸಿಗತ್ತೆ ಎಂದು. ತಾವು ಜೀವನದ ಸುಖ ಶಾಂತಿಯನ್ನು ಪಡ್ಕೊಂಡಿದ್ದೀರಾ. ಸುಖ ಶಾಂತಿಯಿಂದ ಸಂಪನ್ನರಾಗ್ಬಿಟ್ಟಿದ್ದೀರಾ. ತಮ್ಮ ಜೀವನವೇ ಸುಖ ಶಾಂತಿಯಿಂದ ಸಂಪನ್ನವಾಗಿದೆ. ಬಾಬ್ದಾದರವರನ್ನು ಕೇಳ್ತಾರೆ ಅಲ್ವಾ, ಬಾಬ್ದಾದ ಏನು ಬಯಸ್ತಾರೆ ಎಂದು ಕೇಳ್ತೀರಾ ಅಲ್ವಾ. ಸೊ ಬಾಬ್ದಾದ ಪ್ರತಿಯೊಬ್ಬ ಮಗುವಿನಿಂದ ಇದನ್ನೇ ಬಯಸುತ್ತಾರೆ. ಪ್ರತಿಯೊಬ್ಬ ಮಗು ಸದಾ ಸ್ವರಾಜ್ಯ ಅಧಿಕಾರಿ ಆಗಿ ಇರಬೇಕು. ಆಗಾಗ ಅಲ್ಲ, ಏಕೆಂದರೆ ಈಗಿನ ಸ್ವರಾಜ್ಯ ಅಧಿಕಾರದ ವರದಾನ ಬಾಬಾರವರು ಈ ಸಂಗಮ ಯುಗಕ್ಕೋಸ್ಕರ ಪೂರ್ತಿ ಕೊಟ್ಟಿದ್ದಾರೆ. ಸ್ವಲ್ಪ ಅಲ್ಲ, ಆಗಾಗಗಳಿಗೋಸ್ಕರ ಅಲ್ಲ, ಸದಾ ಕಾಲಕ್ಕಾಗಿ ಕೊಟ್ಟಿದ್ದಾರೆ. ಅಂದಾಗ ಯೋಚಿಸಿರಿ, ಸದಾ ಕಾಲದ ಸ್ವರಾಜ್ಯ ಅಧಿಕಾರಿಯಾಗಿ ಇರ್ತೀರಾ. ಏಕೆಂದರೆ ಬಾಬ್ದಾದರವರು ತಿಳಿಸಿದ್ದಾರೆ, ಈ ಎಲ್ಲ ಕರ್ಮೇಂದ್ರಿಯಗಳು ಮನಸ್ಸು ಬುದ್ಧಿ ಸಂಸ್ಕಾರಕ್ಕೂ ಸಹ ತಾವು ಮಾಲೀಕರಾಗಿದ್ದೀರಾ. ಎಲ್ಲರಿಗೋಸ್ಕರ ನನ್ನ ಶಬ್ದ ಹೇಳ್ತೀರಾ ಅಲ್ವಾ. ಮೇನಹಿ ಬೋಲ್ತೆ ಹೋ ಮೇರಾ ಬೋಲ್ತೆ ಹೋ, ನಾನು ಅಂತ ಹೇಳೋದಿಲ್ಲ, ನನ್ನದು ಅಂತ ಹೇಳುತ್ತೀರಾ. ಅಂದಾಗ ಮನಸ್ಸು ಬುದ್ಧಿ ಸಂಸ್ಕಾರ ನನ್ನದು ಅಂದಾಗ ನನ್ನ ಮೇಲೆ ಸದಾ ಅಧಿಕಾರವಿರುವುದು. ಈ ರೀತಿ ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಪೂರ್ತಿ ಅಧಿಕಾರಿಗಳಾಗಿದ್ದೀರಾ. ಇದಕ್ಕೆ ಹೇಳಲಾಗುವುದು ಸ್ವರಾಜ್ಯ ಅಧಿಕಾರಿ ಎಂದು. ಏನು ಆರ್ಡರ್ ಮಾಡಲಾಗತ್ತೆ ಅದರ ಪ್ರಮಾಣ ಕಾರ್ಯವನ್ನು ಮಾಡಲು ನಿಮಿತ್ತರು. ಆದರೆ ಇದಕ್ಕಾಗಿ ನಡೆಯುತ್ತಾ ತಿರುಗಾಡುತ್ತಾ ಕಾರ್ಯ ಮಾಡುತ್ತಾ ಮಾಲೀಕತನದ ನಶೆ ಇರಬೇಕು. ನಿಶ್ಚಯ ಮತ್ತು ನಶೆ. ಈಗಂತೂ ಆತ್ಮರಿಗೆ ಮನಸ್ಸಿನ ಮೂಲಕವೂ ಸೇವೆ ಮಾಡುವ ಸಮಯವಾಗಿದೆ. ಎಲ್ಲರೂ ಕಿರುಚುತ್ತಿದ್ದಾರೆ, ಕೂಗುತ್ತಿದ್ದಾರೆ, ಏ ಪೂರ್ವಜರೇ ನಮಗೆ ಸ್ವಲ್ಪ ಸುಖ ಶಾಂತಿಯ ಕಿರಣಗಳನ್ನು ಕೊಡಿ ಎಂದು. ಅಂದಾಗ ಏ ಪೂರ್ವಜ ದುಃಖಿಗಳ ಕರೆಯನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಏ ಪೂರ್ವಜರೇ, ದುಃಖಿ ಆತ್ಮರ ಕರೆ ನಿಮಗೆ ಕೇಳಿಸ್ತಾ ಇದೆ ಅಲ್ವಾ? ಬಾಬ್ದಾದರವರು ಇಶಾರೆ ಕೊಟ್ಟಿದ್ದಾರೆ, ಏನೇ ಆಪತ್ತು ಬಂತು ಅಂದರೆ ಅಚಾನಕ್ಕಾಗಿ ಬರುವುದು. ಇದಕ್ಕಾಗಿ ಸೆಕೆಂಡಿನಲ್ಲಿ ಫುಲ್ ಸ್ಟಾಪು. ಆ ಒಂದು ಪ್ರಾಕ್ಟೀಸ್ ಮಾಡುತ್ತಾ ಇದ್ದೀರಾ ಅಲ್ವಾ? ಏಕೆಂದರೆ ಆ ಸಮಯದಲ್ಲಿ ಪುರುಷಾರ್ಥ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಅಭ್ಯಾಸ ಮಾಡಿರಬೇಕು. ಫುಲ್ ಸ್ಟಾಪ್ ಇಡಬೇಕು ಅಂತ ಬಯಸಿದ್ರೆ ಫುಲ್ ಸ್ಟಾಪ್ ಇಟ್ಟುಬಿಡಬೇಕು. ಆದರೆ ಆಶ್ಚರ್ಯದ ಚಿಹ್ನೆ ಬಿದ್ದು ಬಿಡುತ್ತೆ. ಫುಲ್ ಸ್ಟಾಪ್ ಇಡಲಿಕ್ಕೆ ಬಯಸ್ತೀರ ಮತ್ತು ಬೀಳುತ್ತೆ ಆಶ್ಚರ್ಯದ ಚಿಹ್ನೆ. ಆದ್ದರಿಂದ ಪುರುಷಾರ್ಥದ ಸಮಯ ಈಗ ಸಿಕ್ಕಿದೆ. ಈಗ ಪುರುಷಾರ್ಥ ಮಾಡ್ಬೋದು, ಅಂತಿಮದಲ್ಲಿ ಪುರುಷಾರ್ಥ ಮಾಡಲು ಆಗುವುದಿಲ್ಲ. ಆ ಸಮಯದಲ್ಲಿ ಪ್ರಾಕ್ಟಿಕಲ್ ಮಾಡುವ ಸಮಯವಾಗಿರುತ್ತದೆ. ಅಂದಾಗ ಈಗಲಿಂದಲೇ ಈ ಅಭ್ಯಾಸವನ್ನು ಮಾಡುತ್ತಿರಬೇಕು. ಬಾಬ್ದಾದರವರು ಫಲಿತಾಂಶವನ್ನು ನೋಡುತ್ತಿದ್ದಾರೆ, ಗಮನದಲ್ಲೂ ಇದೆ, ಮಾಡುತ್ತಲೂ ಇದ್ದೀರಾ. ಆದರೆ ಮತ್ತಷ್ಟು ಗಮನವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ನೋಡಿ, ಪುರುಷಾರ್ಥ ಎಷ್ಟು ಸಹಜವಾಗಿದೆ. ನಾನು ಬಿಂದು ಇಡಬೇಕು, ಬಿಂದು ಕೇವಲ ಗಮನ ಕೊಡಬೇಕು ಅಷ್ಟೆ.
ಬಾಪ್ ದಾದಾರವರು ವಿಶೇಷವಾಗಿ ಮಕ್ಕಳಿಗೆ ಉಡುಗೊರೆ ಕೊಡುತ್ತಾರೆ. ಮಕ್ಕಳೇ, ನಾನು ಸದಾ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ಬಾಬಾ ಎಂದು ಹೇಳಿದಿರಾ, ಮಕ್ಕಳಿಗೋಸ್ಕರ ಬಾಬಾರವರು ಸದಾ ಹಾಸಿರಿದ್ದಾರೆ. ಇನ್ನು ಹೇಳಲಾಗತ್ತೆ ಅಜೂರ್ ಹಾಸಿರ್ ಎಂದು. ಸರ್ವವ್ಯಾಪಿ ಅಲ್ಲ, ಆದರೆ ಮಕ್ಕಳ ಮುಂದೆ ತಂದೆ ಹಾಸಿರ್ ಆಗುತ್ತಾರೆ. ಅಂದಾಗ ಸದಾ ವಿಜಯಿ ಆಗಬೇಕು. ಎಲ್ಲಿ ಭಗವಂತ ಜೊತೆಯಲ್ಲಿರುತ್ತಾರೆ ಅಲ್ಲಿ ವಿಜಯಿ ಆಗುವುದು ಏನು ಕಷ್ಟ? ವಿಜಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಕೇವಲ ನನ್ನ ಬಾಬಾ ಎಂದು ಹೇಳಿದಿರಿ, ವಿಜಯವಂತೂ ಆಯಿತು. ಆದರೆ ಸದಾ ವಿಜಯಿ ಆಗಬೇಕು. ಯಾರು ನೆನಪಿನಲ್ಲಿರುತ್ತಾರೆ ಅವರಿಗಾಗಿ ವಿಜಯಿ ಆಗುವುದು ಅತಿ ಸಹಜ, ಕಷ್ಟವಿಲ್ಲ. ಎಲ್ಲಿ ಭಗವಂತ ಇದ್ದಾರೆ ಅಲ್ಲಿ ವಿಜಯ ಇದ್ದೇ ಇರುವುದು. ಅಂದಾಗ ಇಂದು ಬಾಪ್ದಾದ ಎಲ್ಲ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಎಷ್ಟು ಸ್ನೇಹದಿಂದ, ಯಾವ ಸಾಧನದಿಂದ ಬಂದಿದ್ದೀರಾ? ಟ್ರೈನಲ್ಲಿ ಬಂದಿದ್ದೀರಾ, ಫ್ಲೈಟಲ್ಲಿ ಬಂದಿದ್ದೀರಾ? ಅದಂತೂ ಶರೀರದ ಮೂಲಕ ತಲುಪಿಬಿಟ್ಟಿದ್ದೀರಾ. ಆದರೆ ಹೃದಯದಿಂದ ಪ್ರೀತಿ ಏನಿದೆ, ಹೃದಯದ ಪ್ರೀತಿ, ಅದು ನಿಮ್ಮನ್ನು ಎಲ್ಲಿ ಕರೆತಂದಿದೆ. ಸಾಹಸ ನಿಮ್ಮದಾದರೆ ಸಹಯೋಗ ಬಾಬಾರವರದು ಇದ್ದೇ ಇದೆ. ಈಗ ಬಾಬ್ದಾದರವರು ಇದನ್ನೇ ಬಯಸುತ್ತಾರೆ. ಪ್ರತಿಯೊಬ್ಬ ಮಗು ಪ್ರತಿ ಕರ್ಮದಲ್ಲಿ ತಮ್ಮ ಸ್ವರಾಜ್ಯದ ಆಸನದಲ್ಲಿ ಸ್ಥಿತರಾಗಿರಬೇಕು. ಒಳ್ಳೆಯದು. ಇಂದು ಯಾರು ಮೊದಲ ಬಾರಿ ಬಂದಿದ್ದೀರಾ ಅವರು ಕೈ ಮೇಲ್ ಮಾಡಿ ನಿಂತುಕೊಳ್ಳಿ. ಬಹಳಷ್ಟು ಜನ ಇದ್ದೀರಾ, ಒಳ್ಳೆಯದು. ಹೇಗೆ ಮೊದಲನೇ ಬಾರಿ ಬಂದಿದ್ದೀರಾ ಹಾಗೆಯೇ ಮೊದಲ ನಂಬರಲ್ಲಿ ಹೋಗಬೇಕು ಅಲ್ವಾ? ಹೋಗ್ತೀರಾ ಫಸ್ಟ್ ನಂಬರಲ್ಲಿ. ಬಾಬನ ವರದಾನ ಇದೆ, ಯಾರು ಸಾಹಸ ಇಟ್ಟುಕೊಳ್ಳುತ್ತಾರೆ ಅವರಿಗೆ ಬಾಬಾರವರ ಸಹಯೋಗ ಸಿಕ್ಕೇ ಸಿಗುವುದು. ಮತ್ತು ಸಾಹಸದಿಂದ ಎಷ್ಟು ಮುಂದುವರಿಯಲು ಬಯಸುತ್ತೀರಾ ಅಷ್ಟು ಅವಕಾಶವಿದೆ. ಏಕೆಂದರೆ ಟೂಲೇಟ್ ಬೋರ್ಡ್ ಇನ್ನೂ ಹಾಕಲಾಗಿಲ್ಲ. ನೆನಪಿನಲ್ಲಿ ಇರಿ ಮತ್ತು ಏನು ಪ್ರಾಪ್ತವಾಗಿದೆ ಅದರಿಂದ ಅನ್ಯರ ಸೇವೆ ಮಾಡಿ. ಎಷ್ಟು ಸೇವೆ ಮಾಡುತ್ತೀರಾ ಅಷ್ಟು ಆಶೀರ್ವಾದಗಳು ಸಿಗುತ್ತವೆ. ಆ ಆಶೀರ್ವಾದಗಳು ನಿಮ್ಮನ್ನು ಬಹಳಷ್ಟು ಮುಂದುವರೆಸುತ್ತಿರುತ್ತವೆ. ಸಂದೇಶ ಕೊಡುತ್ತಾ ಹೋಗಿ, ಬಾಕಿ ಪ್ರತಿಯೊಬ್ಬರ ಅದೃಷ್ಟ. ಸಂದೇಶ ಕೊಡುವುದು ನಮ್ಮ ಕರ್ತವ್ಯ, ಬಾಕಿ ಅದನ್ನು ಧಾರಣೆ ಮಾಡಿಕೊಳ್ಳೋದು ಬಾಬನ ಮಕ್ಕಳಾಗುವಂತಹದ್ದು ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ತಾವು ಸಂದೇಶ ಕೊಡುತ್ತಾ ಹೋಗಿ, ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಿ. ತಮ್ಮ ಪುಣ್ಯ ಜಮಾ ಮಾಡಿಕೊಳ್ತಾ ಇರಿ. ಪುಣ್ಯ ನಿಮ್ಮನ್ನು ಬಹಳ ಮುಂದುವರೆಸುತ್ತಿರುತ್ತದೆ. ಒಳ್ಳೆಯದು. ಬಾಬ್ದಾದ ಅಮೃತ ವೇಳೆಯಲ್ಲಿ ಎಲ್ಲ ಕಡೆ ಚಕ್ಕರ್ ಹಾಕಿದ್ರು. ಬಾಬ್ರೂರಿಗೋಸ್ಕರ ಚಕ್ಕರ್ ಹಾಕೋದು ಏನು ದೊಡ್ಡ ಮಾತು? ಬಾಬ್ದಾದರವರು ಇದನ್ನು ಹೇಳಿದ್ದಾರೆ. 4 ಗಂಟೆಯ ಅಮೃತ ವೇಳೆಯ ಮಿಲನದ ವಿಶೇಷತೆ ಏನು ಎಂದರೆ 4 ಗಂಟೆಗೆ ಬಾಬ್ದಾದ ಎಲ್ಲ ಮಕ್ಕಳಿಗೆ ಸಹಜವಾಗಿ ವರದಾನ ಕೊಡುತ್ತಾರೆ. ವರದಾನ ದಾತನ ವಿಶೇಷ ಪಾತ್ರ. ವರದಾನ ಕೊಡುವಂತಹ ವಿಶೇಷ ಪಾತ್ರ ಬಾಬ್ರವ್ರದ್ದು ಅಮೃತ ವೇಳೆಯಲ್ಲಿ ಇರುವುದು. ಯಾವ ವರದಾನ ಬೇಕೋ ಅದನ್ನು ಬಾಬ್ದಾದ ಕೊಡುತ್ತಾರೆ. ಟ್ರಯಲ್ ಮಾಡಿ ನೋಡಬೇಕು. ಆದರೆ ತಾವೆಲ್ಲರೂ ಸಹ ವರದಾನ ಪಡೀಲಿಕ್ಕೋಸ್ಕರ ಅಲರ್ಟಾಗಿ ಇರಬೇಕು. ಬಾಬಾ ಅಮೃತ ವೇಳೆಯಲ್ಲಿ ವರದಾನ ಕೊಡ್ಲಿಕ್ಕೆ ಬರ್ತಾರೆ, ಆದರೆ ಮಕ್ಕಳು ವರದಾನ ತಗೊಳ್ಳೋದಕ್ಕೋಸ್ಕರ ಅಲರ್ಟಾಗಿ ಇರಬೇಕು. ಒಂದು ವೇಳೆ ಅಲರ್ಟಾಗಿ ಇಲ್ಲವೆಂದರೆ ಬಾಬ್ದಾದ ಚಕ್ಕರ್ ಹಾಕಿ ಹೊರಟೋಗ್ತಾರೆ ಮತ್ತು ತಾವು ಯೋಚಿಸುತ್ತಾ ಇರುತ್ತೀರಾ. ಆದ್ದರಿಂದ ಅಮೃತ ವೇಳೆಗೆ ಮಹತ್ವ ಕೊಡುತ್ತೀರಾ, ಆದರೆ ಮತ್ತಷ್ಟು ಗಮನ ಕೊಡಬೇಕು. ಬಾಬ್ದಾದರವರು ನೋಡಿದ್ದಾರೆ, ಸಮಯಾನುಸಾರವಾಗಿ ಸೇವೆಯೂ ಸಹ ವೃದ್ಧಿಯಾಗುತ್ತಿದೆ ಮತ್ತು ಸೇವೆಯ ಕಾರಣದಿಂದಾಗಿ ಬಾಬಾರವರಿಂದ ವರದಾನ ಪಡೆಯುವಂತಹದ್ದು ಅದರಿಂದ ದೂರ ಇರಬಾರ್ದಲ್ವಾ. ಸೇವೆಯ ವೃದ್ಧಿಯ ಕಾರಣದಿಂದಾಗಿ ಬಾಬನಿಂದ ವರದಾನ ಪಡ್ಕೊಳ್ಳೋದನ್ನು ತಪ್ಪಿಸ್ಬಾರ್ದು. ಅಂದರೆ ಅಮೃತ ವೇಳೆ ಮಿಸ್ ಮಾಡಬಾರ್ದು. ಬಾಕಿ ಡಬಲ್ ಫಾರ್ನರ್ಸು ಮೆಜಾರಿಟಿ ಪುರುಷಾರ್ಥ ಮಾಡುತ್ತಿದ್ದೀರಾ, ಮತ್ತಷ್ಟು ಗಮನ ಕೊಡಬೇಕು. ಗಮನ ಎಂಬ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಬಾಕಿ ಮಧುಬನದಲ್ಲಿ ಹೇಗಾದರೂ ತಲುಪಿಬಿಡ್ತೀರಾ. ಬಾಬ್ದಾದ
ಅವರ ವಿಶೇಷತೆಗಾಗಿ ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಹೊರದೇಶದಿಂದ ತುಂಬ ಕಷ್ಟ ಇರುತ್ತೆ, ತುಂಬ ಖರ್ಚಾಗತ್ತೆ. ಆದರೂ ಪ್ರತಿ ವರ್ಷ ಬಾಬನ ಮಿಲನವಿಲ್ಲದೆ ಇರೋದಿಲ್ಲ. ಅಲ್ಲಿನ ಮಕ್ಕಳು ಹೇಗಾದರೂ ಮಾಡಿ ಬಾಬಾ ಮಿಲನಕ್ಕೆ ಮಧುಬನಕ್ಕೆ ಬಂದು ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ವಿಶೇಷ ಶುಭಾಶಯಗಳು. ಬಾಬ್ದಾದರವರು ಕೇಳಿದ್ದಾರೆ, ಏನು ಬಾಬ್ದಾದರವರು ಸಂಸ್ಕಾರಗಳ ಮೇಲೆ ವಿಶೇಷ ಇಶಾರೆ ಕೊಟ್ಟಿದ್ರು, ಅದರ ಮೇಲೆ ತಿಳ್ಕೊಳ್ತಿದ್ದೀರಾ ನಾವು ಮಾಡಲೇಬೇಕು, ಬಾಬಾ ಕೊಟ್ಟಿರುವ ಕೆಲಸ ಮಾಡಲೇಬೇಕು ಎಂದು. ಮತ್ತು ಮಾಡಲಿಕ್ಕೋಸ್ಕರ ಪ್ರತಿನಿತ್ಯ ಅಮೃತ ವೇಳೆಯಲ್ಲಿ ಹೇಗೆ ಸ್ವಮಾನ ಇಟ್ಕೊಳ್ತೀರಾ, ಅದರ ಜೊತೆಗೆ ಭಿನ್ನ ಭಿನ್ನ ಪ್ರಕಾರದಿಂದ ಯಾವುದಾದರೊಂದು ಸಂಸ್ಕಾರದ ಮೇಲೆ ಗಮನ ಕೊಡಿ. ಇಂದಿನ ದಿನ ಈ ಸಂಸ್ಕಾರದ ಮೇಲೆ ವಿಶೇಷ ಗಮನ ಕೊಡಬೇಕು ಎಂದು ಗಮನ ಇಡಿ. ಮತ್ತು ರಾತ್ರಿಯಲ್ಲಿ ಯಾವಾಗ ಬಾಬ್ದಾದರವರಿಗೆ ಪೂರ್ತಿ ದಿನದ ಚಾರ್ಟ್ ಕೊಡ್ತೀರಾ, ಆ ಸಮಯದಲ್ಲಿ ಆ ಸಂಸ್ಕಾರದ ಫಲಿತಾಂಶವನ್ನು ಸಹ ವಿಶೇಷವಾಗಿ ಬಾಬರವರಿಗೆ ತಿಳಿಸಿ. ಆಗ ವಿಶೇಷ ಗಮನ ಇರುವುದು. ಒಂದಲ್ಲ ಒಂದು ಸಂಸ್ಕಾರದ ಮೇಲೆ ಅಟೆನ್ಷನ್ ಇಡಬೇಕು ಅಂದಾಗ ಹೀಗೆ ನೆನಪಿನ ಮೇಲೆ ಗಮನ ಕೊಡುತ್ತೀರಾ. ಅದರ ಜೊತೆಗೆ ಅದೇ ಸಮಯದಲ್ಲಿ ಈ ರಿಸಲ್ಟನ್ನು ಕೂಡ ಬಾಬ್ದಾದರವರಿಗೆ ಕೊಡಿ. ಒಂದು ವೇಳೆ ತಿಳ್ಕೊಳ್ಳಿ ತಾವು ಬಯಸ್ತೀರಾ, ಆದರೆ ಆ ದಿನ ನಿಮ್ಮ ಸನ್ಮುಖದಲ್ಲಿ ಯಾವುದೋ ಸಂಸ್ಕಾರ ಅಳಿಸುವ ಕಾರ್ಯ ಇರೋದಿಲ್ಲ ಅಂದಾಗ ನಿಮಗೆ ನೀವೇ ಬಾಬರವರ ಶುಭಾಶಯಗಳನ್ನು ಕೊಡಬೇಕು. ಮತ್ತು ಪ್ರತಿನಿತ್ಯ ಆ ರೀತಿ ತಂದೆಯ ಶುಭಾಶಯಗಳು ವಿಶೇಷವಾಗಿ ಈ ಸಂಸ್ಕಾರದ ಪ್ರತಿಯಾಗಿ ತಗೊಳ್ತಾ ಇರಬೇಕು. ಆಗ ಸಂಸ್ಕಾರ ಕಾರ್ಯದಲ್ಲಿ ಬರುವುದರಲ್ಲಿ ಕಡಿಮೆ ಆಗಿಬಿಡತ್ತೆ. ಅಂದರೆ ಅಂತಹ ಸ್ವಭಾವ ಸಂಸ್ಕಾರ ಏನಿದೆ ಅದರ ಮೇಲೆ ವಿಶೇಷ ಗಮನ ಹರಿಸಿ ಅಳಿಸ್ಬೇಕು. ಹೇಗೆ ಯೋಗದ ಪ್ರತಿಯಾಗಿ ಚೆಕ್ ಮಾಡಿಕೊಳ್ತೀರಾ, ಹಾಗೆ ಸಂಸ್ಕಾರಗಳಿಗೋಸ್ಕರ ಚೆಕ್ ಮಾಡಿಕೊಳ್ಳಿ. ಸಂಸ್ಕಾರ ಪ್ರತಿನಿತ್ಯ ಬರುವುದಿಲ್ಲ, ಆಗಾಗ ಬರುತ್ತೆ. ಏನು ಪುರುಷಾರ್ಥ ಇದೆ, ಬೈ ಚಾನ್ಸ್ ಪೇಪರ್ ಬರುತ್ತೆ, ಬಾಕಿ ಪ್ರತಿನಿತ್ಯ ಬರೋದಿಲ್ಲ, ಆಗಾಗ ಬರುತ್ತೆ, ಬೈ ಚಾನ್ಸ್ ಬರುತ್ತೆ. ಆದರೆ ಚೆಕ್ಕಿಂಗು ನೀವು ಪ್ರತಿದಿನ ಮಾಡಿಕೊಳ್ಬೇಕು. ಈ ಟೆನ್ಷನನ್ನು ಸಮಾಪ್ತಿ ಮಾಡಿಸುತ್ತದೆ. ಏಕೆಂದರೆ ಬಾಬ್ದಾದ ನೋಡಿದ್ರು ಫಾರಿನ್ನವರಲ್ಲಿಯೂ ಕೂಡ ಕೆಲವು ಮಕ್ಕಳು ಯಾವುದಾದ್ರೂ ಕಾರ್ಯ ಪ್ರಾರಂಭ ಮಾಡಿದಾಗ ಬಹಳ ಗಮನ ಕೊಡುತ್ತಾರೆ. ಅಂದಾಗ ಅಟೆನ್ಷನ್ ಕೊಡುವವರೇ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಬಾಬಾರವರ ವರದಾನವೂ ಇದೆ, ತಿಳಿದುಕೊಂಡ್ರ? ಈಗ ಇದರ ಹಿಂದೆ ತೊಡಗಬೇಕು ಅಲ್ವಾ? ಪ್ರತಿನಿತ್ಯ ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ತೀರಾ ಅಲ್ವಾ? ಅಂದಾಗ ಸಂಸ್ಕಾರ ಸ್ವಯಂ ಡೀಲ ಆಗುವುದು. ಮತ್ತೇನು ಬಾಬಾ ಬಯಸ್ತಾರೆ, ಸಂಸ್ಕಾರದ ಸಬ್ಜೆಕ್ಟಲ್ಲಿ ನಂಬರ್ 1 ಆಗಿಬಿಡಿ. ಏನು ಸಂಸ್ಕಾರ ಬಯಸ್ತೀರಾ ಅದೇ ಕಾರ್ಯದಲ್ಲಿ ತೊಡಗಬೇಕು, ಆಗಿಬಿಡತ್ತೆ. ಅಟೆನ್ಷನಲ್ಲಿ ಬರುತ್ತೆ ಅಲ್ವಾ, ಆಗಿಬಿಡತ್ತೆ. ಅಟೆನ್ಷನ್ ಇದ್ದರೆ ಆಗಿಬಿಡತ್ತೆ. ಆದರೆ ಈ ರೀತಿ ಆಗಿಬಿಡಬಾರ್ದು. ಅಟೆನ್ಷನ್ ಕೊಡಬೇಕಾಗತ್ತೆ, ಸುಮ್ಮನೆ ಹಾಗೆ ಆಗೋದಿಲ್ಲ, ಗಮನ ಕೊಡಬೇಕಾಗತ್ತೆ, ಆಗಿಬಿಡತ್ತೆ. ಆ ರೀತಿ ತಿಳ್ಕೊಳ್ಬೇಡಿ. ಅಟೆನ್ಷನಲ್ಲಿ ಬರಬೇಕಲ್ವ, ಆಗ ಆಗತ್ತೆ. ಸಂಘಟನೆಯಲ್ಲಿಯೂ ಕೂಡ ಈ ಸಂಸ್ಕಾರ ಬಂದುಬಿಡುತ್ತೆ ಅಲ್ವಾ? ಯಾಕೆ? ನಿಮ್ಮ ಚಿತ್ರಗಳಲ್ಲಿಯೂ ಸಹ ಯಾರು ಪೂಜೆ ಮಾಡ್ತಾರೆ ಅವರು ನಿಮ್ಮ ಸಂಸ್ಕಾರಗಳನ್ನು ಎಷ್ಟು ಗಾಯನ ಮಾಡ್ತಾರೆ ಅಂದಾಗ ಇದೇ ಆ ಸಂಸ್ಕಾರ, ಅದಕ್ಕೆ ಗಾಯನ ಮಾಡುತ್ತಾರೆ. ತಮ್ಮ ದೇವತಾ ಚಿತ್ರವನ್ನು ಇಮರ್ಶ್ ಮಾಡ್ಕೊಳ್ಳಿ. ಏನು ಹಾಡುತ್ತಾರೆ ಎಲ್ಲರೂ, ಆ ರೀತಿ ದೇವತೆಗಳಂತೂ ಆಗಬೇಕಲ್ವಾ? ಒಳ್ಳೆಯದು. ಬಾಕಿ ಎಲ್ಲರೂ ಡಬಲ್ ವಿದೇಶಿಯರು ಪುರುಷಾರ್ಥದಲ್ಲಿ ಸಫಲತೆಯ ಅನುಭವ ಮಾಡ್ತಾ ಇರ್ತೀರಾ ಅಲ್ವಾ? ಮಾಡ್ತೀರಾ? ಕೈ ಎತ್ತಿ ಯಾರು ಸಫಲತೆಯ ಅನುಭವ ಮಾಡುತ್ತೀರಾ? ವಾಹ, ಕೈಗಳಂತೂ ಚೆನ್ನಾಗಿ ಎತ್ತುತ್ತಾ ಇದ್ದೀರಾ. ಅಂದಾಗ ಲಕ್ಷ್ಯ ಇಟ್ಟುಕೊಳ್ಳಬೇಕು. ಈಗ ಇದರ ಹಿಂದೆ ಅಟೆನ್ಷನ್ ಕೊಡಲೇಬೇಕು, ಇದರಲ್ಲಿಯೂ ಸಹ ನಂಬರ್ ತೆಗೆದುಕೊಳ್ಳಲೇಬೇಕು. ಅಂದಾಗ ನಿಮ್ಮನ್ನು ನೋಡಿ ಅನ್ಯರಿಗೂ ಸಹ ಉಮಂಗ ಬರುತ್ತೆ. ಏಕೆಂದರೆ ತಾವು ನಿಮಿತ್ತರಾಗಿದ್ದೀರಾ ಅಲ್ವಾ? ಮತ್ತು ನಿಮಿತ್ತವಾಗಿರುವಂತಹವರಿಗೆ ಬಾಬ್ದಾದರವರ ವಿಶೇಷ ಸಹಯೋಗ ಸಿಗುತ್ತಾ ಇರುವುದು. ಬಾಕಿ ಬಾಬ್ರವರಂತೂ ಖುಷಿಯಾಗಿದ್ದಾರೆ. ಸೆಂಟರ್ಸ್ ಅಂತೂ ವೃದ್ಧಿ ಆಗ್ತಾನೇ ಇದೆ, ತುಂಬ ವೃದ್ಧಿ ಆಗ್ತಾ ಇದೆ, ವೃದ್ಧಿ ಆಗ್ತಾನೂ ಇರತ್ತೆ. ಪುರುಷಾರ್ಥದ ಕಡೆ ಗಮನವೂ ಇದೆ. ಆದರೆ
ಈಗ ಪರಿವರ್ತನೆಗೆ ನಿಮಿತ್ತರಾಗುವಂತಹವರಾಗಿರಿ. ಆಗ ನಿಮ್ಮನ್ನು ನೋಡಿ ಬೇರೆಯವರು ಸಹ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯನ್ನು ತಂದುಕೊಳ್ಳುತ್ತಾರೆ. ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯ ಉಮಂಗ ಬರುತ್ತೆ ಅವರಲ್ಲಿಯೂ ಕೂಡ. ನಾವು ಚೇಂಜ್ ಆಗಬೇಕು ಅಂತ ಅನಿಸುತ್ತೆ. ನಾವು ಬಾಬನ ಮಕ್ಕಳು ಸ್ವಭಾವ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡಾಗ ಮತ್ತು ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ನಿಮಿತ್ತರಾದಾಗ. ಬಾಕಿ ಬಾಬ್ದಾದರವರಂತೂ ಖುಷಿಯಾಗಿದ್ದಾರೆ. ಪುರುಷಾರ್ಥದಲ್ಲಿ ನಂಬರ್ ವಾರಂತೂ ಇದ್ದೇ ಇದ್ದೀರಾ, ಅದಂತೂ ಅಂಡರ್ಸ್ಟುಡ್ ಇದೆ. ಆದರೆ ಪುರುಷಾರ್ಥದ ಕಡೆ ಗಮನವಿರಬೇಕು, ಮತ್ತಷ್ಟು ಮುಂದುವರಿಸಿಕೊಂಡು ಹೋಗಬೇಕು. ಬಾಕಿ ಬಾಬ್ದಾದರವರ ನೆನಪು ಪ್ರೀತಿಯಂತೂ ಪ್ರತಿನಿತ್ಯ ಸಿಗುತ್ತಿರುತ್ತದೆ. ನೋಡಿ, ಮನೇಲಿ ಕುಳಿತಿದ್ರು ಬಾಬ್ದಾದರವರ ನೆನಪು ಪ್ರೀತಿ ಒಂದು ದಿನನೂ ಮಿಸ್ ಆಗೋದಿಲ್ಲ. ಒಂದು ವೇಳೆ ಪ್ರತಿನಿತ್ಯ ವಿಧಿಪೂರ್ವಕವಾಗಿ ಮುರಳಿ ಕೇಳಿದ್ದೆ ಆದರೆ ಅಥವಾ ಓದಿದ್ದೆ ಆದರೆ ಪ್ರತಿದಿನ ಬಾಬರವರ ನೆನಪು ಪ್ರೀತಿ ಸಿಗತ್ತೆ. ಒಂದು ದಿನವೂ ಸಹ ನೆನಪು ಪ್ರೀತಿಯನ್ನು ತಪ್ಪಿಸಬಾರದು. ಸಿಗತ್ತಲ್ವಾ? ಸಿಗ್ತಿದೆಯಾ? ಪ್ರತಿನಿತ್ಯ ನೆನಪು ಪ್ರೀತಿ ಸಿಗತ್ತೆ, ಎಲ್ಲರಿಗೂ ಸಿಗತ್ತೆ ಅಲ್ವಾ? ಇದಾಗಿದೆ ಬಾಬ್ದಾದರವರ ಪ್ರೀತಿಯ ಗುರುತು. ಮುರಳಿ ಮಿಸ್ ಮಾಡಿದ್ದೀರಾ ಅಂದರೆ ನೆನಪು ಪ್ರೀತಿಯೂ ಸಹ ಮಿಸ್ ಆಗತ್ತೆ. ಕೇವಲ ಮುರಳಿ ಮಿಸ್ ಮಾಡೋದಷ್ಟೇ ಅಲ್ಲ, ಬಾಬ್ದಾದರವರ ನೆನಪು ಪ್ರೀತಿ ವರದಾನ ಎಲ್ಲ ಮಿಸ್ ಆಗತ್ತೆ. ಮುರಳಿ ತಪ್ಪಿಸಿದ್ರೆ ಬಾಬನ ಮಧುರ ಮಕ್ಕಳೇ ನೆನಪು ಪ್ರೀತಿ ವರದಾನ ಎಲ್ಲ ಮಿಸ್ ಆಗತ್ತೆ. ಮುರಳಿಯಂತೂ ಕೇಳಿಬಿಡ್ತೀರಾ, ಓದ್ಬಿಡ್ತೀರಾ. ಆದರೆ ಏನು ಸಮಯ ಫಿಕ್ಸ್ ಇದೆ ಅಲ್ವಾ? ಬಾಬ್ದಾದರವರ ನೆನಪು ಪ್ರೀತಿ ಪಡೆಯುವ ಸಮಯ ಫಿಕ್ಸ್ ಇದೆ ಅಲ್ವಾ? ಅದಂತೂ ಮಿಸ್ ಆಗಿಬಿಡತ್ತಲ್ವಾ? ಸುಮ್ಮನೆ ಯಾವಾಗಲೂ ಒಂದು ಟೈಮಲ್ಲಿ ಓದ್ಕೊಂಡ್ಬಿಟ್ವಿ ಕೇಳ್ಕೊಂಬಿಟ್ವಿ ಅಲ್ಲ. ಕ್ಲಾಸಲ್ಲಿ ಕೇಳಿದ್ರೆ ಅದು ನೆನಪು ಪ್ರೀತಿ ವರದಾನ ಸಿಗತ್ತೆ. ಯಾವಾಗಲೂ ಕೇಳಿಬಿಟ್ವಿ, ಯೂಟ್ಯೂಬಲ್ಲಿ ಕೇಳಿಬಿಟ್ವಿ ಅಥವಾ ಫೋನಲ್ಲಿ ಕೇಳಿಬಿಟ್ವಿ ಅಂತ ಅಲ್ಲ. ಬಾಬಾ ಹೇಳ್ತಾರೆ ಏನು ಸಮಯ ಫಿಕ್ಸ್ ಇದೆ, ಆ ಸಮಯದಲ್ಲಿ ನೆನಪು ಪ್ರೀತಿಯನ್ನು ಬಾಬರುವಿಂದ ಪಡಿಬೇಕು. ಅದು ಮಿಸ್ ಆಗಿಬಿಡತ್ತಲ್ವ ಒಂದು ವೇಳೆ ಕ್ಲಾಸಿಗೆ ಬಂದಿಲ್ಲ ಅಂದರೆ. ಅಂದಾಗ ಉಮಂಗ ಇದೆ. ಇದರ ಬಗ್ಗೆ ಬಾಬ್ದಾದರವರು ಕೂಡ ಖುಷಿಯಾಗಿದ್ದಾರೆ ಮಕ್ಕಳ ಉಮಂಗವನ್ನು ನೋಡಿ. ಸರಿ, ಮುರಳಿ ಮಿಸ್ ಮಾಡುವಂತಹವರಾಗಿದ್ದೀರಾ? ಇಲ್ಲ ಅಲ್ವಾ? ಡಬಲ್ ಫಾರ್ನರ್ಸಲ್ಲಿ ಯಾರಾದರೂ ಇದ್ದೀರಾ ಮುರಳಿ ಮಿಸ್ ಮಾಡುವಂತಹವರು? ಮಿಸ್ ಆಗುತ್ತಾ ಯಾರ್ದಾದ್ರೂ ಮುರಳಿ? ಕೇಳ್ತೀರಲ್ವ ಎಲ್ಲರೂ? ಯಾವುದೋ ಕಾರಣದಿಂದ ಮಿಸ್ ಆಗಲ್ಲ ತಾನೇ? ಮಿಸ್ ಮಾಡಬಾರ್ದು. ಒಂದು ದಿನವೂ ಮುರಳಿಯನ್ನು ತಪ್ಪಿಸಬಾರದು. ಒಬ್ಬರು ಕೈ ಎತ್ತಿದ್ರು, ಮುರಳಿ ಮಿಸ್ ಆಗತ್ತೆ ಅಂತ ಒಬ್ಬರು ಕೈ ಎತ್ತಿದ್ರು. ಬಾಬಾ ಅವರಿಗೆ ಹೇಳ್ತಾರೆ ತಪ್ಪಿಸ್ಬಾರ್ದು, ಮುರಳಿ ಮಿಸ್ ಮಾಡಬಾರ್ದು. ಭಲೆ ಫೋನ್ ಮೂಲಕ ಆದರೂ ಕೇಳಿ, ಅಂತಹ ಸಂದರ್ಭ ಬಂದಾಗ ಫೋನ್ ಮೂಲಕ ಆದರೂ ಕೇಳಿ. ಓದಲಿಕ್ಕೆ ಆಗಲ್ಲ ಅಂತಹ ಪರಿಸ್ಥಿತಿ ಇದ್ದಾಗ ಹೇಗಾದರೂ ಅವಶ್ಯವಾಗಿ ಕೇಳಿ. ಹಾಜಿರಿ ಅವಶ್ಯವಾಗಿ ಹಾಕಿ, ಅಟೆಂಡೆನ್ಸ್ ಅಂತೂ ಕೊಡಿ, ಒಳ್ಳೆಯದು. ಬಾಕಿ ಯಾರೆಲ್ಲ ಸಭೆಯಲ್ಲಿ ಬಂದಿದ್ದೀರಾ, ಹೊಸಬರಿರಬಹುದು ಹಳಬರಿರಬಹುದು, ಇದನ್ನು ಪಕ್ಕಾ ನೋಟ್ ಮಾಡ್ಕೊಳ್ಳಿ. ಮುರಳಿ ಮಿಸ್ ಮಾಡಬಾರ್ದು. ಏಕೆಂದರೆ ಬಾಬ್ರೂರು ಪ್ರತಿನಿತ್ಯ ಪರಮಧಾಮದಿಂದ ಬರುತ್ತಾರೆ. ಎಷ್ಟು ದೂರದಿಂದ ಬರ್ತಾರೆ, ಮಕ್ಕಳಿಗೋಸ್ಕರ ಬರ್ತಾರೆ ಅಲ್ವಾ? ಹೇಗೆ ಬಾಬಾ ಮುರಳಿ ಮಿಸ್ ಮಾಡೋದಿಲ್ಲ, ಪರಮಧಾಮದಿಂದ ಬರ್ತಾರೆ ನಾವು ಮಕ್ಕಳಿಗೆ ಓದಿಸ್ಲಿಕ್ಕೆ. ಹಾಗೆ ನೀವು ಮಕ್ಕಳು ಸಹ ಮುರಳಿಯನ್ನು ಎಂದಿಗೂ ತಪ್ಪಿಸಬಾರದು ಅಂತಾರೆ ಬಾಬಾ ನಮಗೋಸ್ಕರ ಬರ್ತಾರೆ ಅಂದಾಗ ನಾವು ಎಂದಿಗೂ ಸಹ ಮುರಳಿ ತಪ್ಪಿಸಬಾರದು, ಮಿಸ್ ಮಾಡಬಾರ್ದು. ಒಳ್ಳೆಯದು. ಈಗ ಯಾರೆಲ್ಲ ಮಧುಬನದಲ್ಲಿ ಬಂದಿದ್ದೀರಾ ಅಲ್ವಾ, ಹೇಗೆ ಫಾರಮ್ ತುಂಬ್ತೀರಾ, ಅದರಲ್ಲಿ ಇದನ್ನು ಸಹ ಬರಿತೀರಾ. ಇದನ್ನು ಬರಿಬೇಕು. ಮುರಳಿ ಪ್ರತಿದಿನ ಕೇಳುತ್ತಿದ್ದೀವ ಇಲ್ವಾ, ಎಷ್ಟು ದಿನ ತಪ್ಪಿಸಿದ್ದೀವಿ, ಆ ಫಾರಮಲ್ಲಿ ಇದನ್ನು ಬರಿಬೇಕು ಅಂತಾರೆ ಬಾಬಾ. ಮಂಜೂರ? ಯಾರಿಗೆ ಮಂಜೂರಿದೆ ಅವ್ರ ಕೈ ಮೇಲ್ ಮಾಡಿ. ಮಧುಬನದವರು ಸಹ ಕೈ ಎತ್ತಿ. ಯಾವುದೇ ಕಾರಣದಿಂದ ಮುರಳಿ ತಪ್ಪಿಸಬಾರ್ದು. ಹೇಗೆ ಊಟ ತಪ್ಪಿಸಲ್ಲ ಅಲ್ವಾ, ಎಲ್ಲರೂ ಊಟ ಮಾಡ್ತೀರಾ ಅಲ್ವಾ, ಊಟ ಮಿಸ್ ಮಾಡಲ್ಲ ಅಲ್ವಾ ಅಂದಾಗ ಇದು ಸಹ ಆತ್ಮನಿಗೆ ಭೋಜನವಾಗಿದೆ ಅಲ್ವಾ, ಊಟ ಅಲ್ವಾ. ಅದು ಶರೀರದ ಊಟ, ಶರೀರಕ್ಕೆ ಭೋಜನ, ಇದು ಆತ್ಮನಿಗೆ ಭೋಜನ. ಇಷ್ಟ ಆಯಿತು ಅಂತಾರೆ ಬಾಬಾ. ಯಾರೆಲ್ಲ ಹೊಸಬರು ಬಂದಿದ್ದೀರಾ, ಬರುವಂತಹವರೆಲ್ಲರಿಗೂ ಸಿಕ್ಕಿದೆ ಅಲ್ವಾ, ಅಂದರೆ ನಿಯಮಗಳೆಲ್ಲ ಗೊತ್ತಲ್ವಾ.
ಬಾಬಾ ಹೇಳ್ತಾರೆ ಈ ನಿಯಮವನ್ನು ಸಹ ಪಾಲಿಸಬೇಕು. ಪ್ರತಿನಿತ್ಯ ಮುರುಳಿ ಕೇಳಲೇಬೇಕು, ಓದಲೇಬೇಕು. ಸೆಂಟರಲ್ಲಿ ಸಂಘಟನೆಯಲ್ಲಿ ಮುರುಳಿ ಕೇಳಬೇಕು. ಈ ನಿಯಮವನ್ನು ಪಕ್ಕಾ ಪಾಲಿಸಬೇಕು. ಹೇಗೆ ಅನ್ಯ ನಿಯಮಗಳಿವೆ ಹಾಗೆ ಇದು ಸಹ ನಿಯಮವಿದೆ. ಬ್ರಾಹ್ಮಣರು ಎಂದರೆ ಮುರುಳಿ ಕೇಳುವವರು, ಸೇವೆ ಮಾಡುವವರು. ಒಳ್ಳೆಯದು. ಈಗ ಎಲ್ಲ ಕಡೆಯ ಮಕ್ಕಳಿಗೆ ಬಾಪ್ದಾದ ನೆನಪು ಪ್ರೀತಿಯ ಜೊತೆಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಸದಾ ಉಮಂಗ ಉತ್ಸಾಹದಲ್ಲಿ ಇದ್ದೀರಾ ಮತ್ತು ಮುಂದುವರಿಯುತ್ತಿರುತ್ತೀರಾ. ಎಂದಿಗೂ ತಮ್ಮ ಉಮಂಗ ಉತ್ಸಾಹ ಯಾವುದೇ ಕಾರಣದಿಂದಾಗಿ ಯಾವುದೇ ಮಾತಿನಿಂದ ಕಡಿಮೆ ಮಾಡಿಕೊಳ್ಳಬೇಡಿ. ಮಾತಂತೂ ಮಾತಾಗತ್ತೆ, ಆದರೆ ಪುರುಷಾರ್ಥ ಮತ್ತು ಬಾಬುರವರ ಪ್ರೀತಿ ಅದು ತನ್ನದೇ ಆದಂತಹದ್ದಿದೆ ಅಲ್ವಾ. ಓ ಅಪ್ಪನ ಹೇ ಅಂತಾರೆ ಬಾಬ್ರವರು. ಮಾತುಗಳಂತೂ ಬರುತ್ತೆ, ಮಾತುಗಳಾಗ್ಬಿಡತ್ತೆ, ಆದರೆ ಪುರುಷಾರ್ಥ ಏನಿದೆ, ಬಾಬನ ಪ್ರೀತಿ ಏನಿದೆ ಅದು ನಮ್ಮದಲ್ವಾ. ಅದಕ್ಕೋಸ್ಕರ ಎಂದಿಗೂ ತಮ್ಮ ಬುದ್ಧಿಯನ್ನು ಬಾಬ್ರವರ ವಿನಃ ಬೇರೆ ಯಾವುದೇ ಮಾತುಗಳಲ್ಲಿ ಬ್ಯುಸಿ ಮಾಡಿಕೊಳ್ಳಬೇಡಿ. ಬಾಬ್ರವರ ವಿನಃ ಬೇರೆ ಯಾವುದೇ ಮಾತುಗಳಲ್ಲಿ ತಮ್ಮ ಬುದ್ಧಿಯನ್ನು ಬ್ಯುಸಿ ಮಾಡಿಕೊಳ್ಳಬೇಡಿ. ತಂದೆ ಮತ್ತು ತಂದೆಯ ಮುರುಳಿ ಮತ್ತು ತಂದೆಯ ಮೂಲಕ ಸರ್ವೀಸ್ ಏನು ಸಿಕ್ಕಿದೆ ಆ ಸರ್ವೀಸನ್ನು ಮಾಡುತ್ತಾ ಇರಬೇಕು. ಒಳ್ಳೆಯದು. ಈಗೇನು ಹೇಳೋದು, ಜೊತೆಯಲ್ಲಂತೂ ಇರ್ತೀರಾ ಅಲ್ವಾ, ಇರಬೇಕಲ್ವ ಜೊತೆಯಲ್ಲಿ, ಅಥವಾ ಚುಟ್ಟಿ ತಗೊಳ್ತೀರಾ. ಈ ರೀತಿ ಹೇಳಬಾರ್ದು ಅಂತಾರೆ ಬಾಬರು. ಯಹ ಭಿ ನಹೀ ಕಹ ಸಕ್ತೆ ತೋ ಚುಟ್ಟಿ ಲೇತೆ ಹೇ, ಯಹ ಭಿ ನಹೀ ಕಹ ಸಕ್ತೆ ಸಾತ್ रहेंगे ಸಾತ್ ಚಲೆಂಗೆ ಅವ್ರ ಸಾತ್ ಆಯೆಂಗೆ. ಬಾಬಾ ಹೇಳ್ತಾರೆ ಈಗ ಚುಟ್ಟಿ ತಗೊಳ್ತೀನಿ ಅಂತಲೂ ಹೇಳೋದಿಲ್ಲ, ಜೊತೆಯಲ್ಲಿ ಇರ್ತೀನಿ, ಜೊತೆಯಲ್ಲಿ ನಡೀತೀನಿ, ಜೊತೆಯಲ್ಲೇ ಬರ್ತೇನೆ ಅಂತಾರೆ ಬಾಬ್ರವರು. ಒಳ್ಳೆಯದು. ಈಗ ಸಮಾಪ್ತಿ. ನಾವು ಬಾಬ್ರವರು ಎಷ್ಟು ನೆನಪು ಪ್ರೀತಿಯನ್ನು ಕೊಟ್ಟರು ಅಂದಾಗ ಬಾಬನಿಗೆ ನಮ್ಮ ಕಡೆಯಿಂದ ನೆನಪು ಪ್ರೀತಿ ಕೊಡೋಣ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ವರದಾನ: ಶಕ್ತಿ ರೂಪದ ಸ್ಮೃತಿಯ ಮೂಲಕ ಪತಿತ ಸಂಸ್ಕಾರಗಳನ್ನು ನಾಶ ಮಾಡುವಂತಹ ಕಾಳಿ ರೂಪ ಆಗಿರಿ. ಶಕ್ತಿ ರೂಪದ ಸ್ಮೃತಿಯ ಮೂಲಕ ಪತಿತ ಸಂಸ್ಕಾರಗಳನ್ನು ನಾಶ ಮಾಡುವಂತಹ ಕಾಳಿ ರೂಪ ಆಗಿರಿ. ವರದಾನದ ವಿಶ್ಲೇಷಣೆ: ಸದಾ ತಮ್ಮ ಈ ಸ್ವರೂಪವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ನಾನು ಸರ್ವಶಸ್ತ್ರಧಾರಿ ಶಕ್ತಿಯಾಗಿದ್ದೇನೆ. ನಾನು ಪತಿತ ಪಾವನಿಯಾಗಿದ್ದೇನೆ. ನನ್ನ ಮೇಲೆ ಯಾವುದೇ ಪತಿತ ಆತ್ಮನ ದೃಷ್ಟಿಯ ನೆರಳು ಸಹ ಬೀಳಲು ಸಾಧ್ಯವಿಲ್ಲ. ಪತಿತ ಆತ್ಮನ ಪತಿತ ಸಂಕಲ್ಪವೂ ಸಹ ನಡಿಬಾರ್ದು. ಈ ರೀತಿ ತಮ್ಮ ಬ್ರೇಕನ್ನು ಪವರ್ಫುಲ್ ಮಾಡಿಕೊಳ್ಳಿ. ಒಂದು ವೇಳೆ ಯಾವುದೇ ಪತಿತ ಆತ್ಮನ ಪ್ರಭಾವ ಬಿತ್ತೆಂದರೆ ಇದರ ಅರ್ಥವಾಗಿದೆ ಪ್ರಭಾವಶಾಲಿ ನೀವಿಲ್ಲ ಎಂದು. ಯಾರು ಸ್ವಯಂ ಸಂಹಾರ ಮಾಡುವವರಾಗಿರ್ತಾರೆ ಅವರು ಎಂದಿಗೂ ಯಾರ ಬಲೆಗೆ ಬೀಳುವುದಿಲ್ಲ ಅಲ್ವಾ, ಯಾರ ಬೇಟೆಗೂ ಸಿಗುವಂತಹವರಲ್ಲ, ಯಾಕೆಂದರೆ ಸ್ವಯಂ ಸಂಹಾರಿಣಿ ಆಗಿರ್ತಾರೆ. ಅಂದಾಗ ಇಂತಹ ಕಾಳಿ ರೂಪ ಆಗಿರಿ. ಯಾರೇ ನಿಮ್ಮ ಸನ್ಮುಖದಲ್ಲಿ ಅಂತಹ ಸಂಕಲ್ಪವನ್ನು ಮಾಡಿದ್ರೂ ಕೂಡ ಅವರ ಸಂಕಲ್ಪ ಮೂರ್ಛಿತ ಆಗಿಬಿಡಬೇಕು. ಅಷ್ಟು ಶಕ್ತಿ ರೂಪವನ್ನು ಧಾರಣೆ ಮಾಡಿಕೊಳ್ಳಿ. ಸ್ಲೋಗನ್: ರಾಯಲ್ ರೂಪದ ಇಚ್ಛೆಯ ಸ್ವರೂಪವಾಗಿದೆ ನಾಮ್, ಮಾನ್ ಮತ್ತು ಶಾನ್. ಹೆಸರು ಬೇಕು, ಗೌರವ ಬೇಕು, ಸ್ಥಾನ ಬೇಕು. ಇದು ರಾಯಲ್ ರೂಪದ ಇಚ್ಛೆಯ ಸ್ವರೂಪವಾಗಿದೆ. ಅವ್ಯಕ್ತ ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಸಾರಥಿ ಅಂದರೆ ಅರ್ಥ ಆತ್ಮ ಅಭಿಮಾನಿ, ಏಕೆಂದರೆ ಆತ್ಮವೇ ಸಾರಥಿಯಾಗಿದೆ. ಬ್ರಹ್ಮ ಬಾಬಾರವರು ಈ ವಿಧಿಯಿಂದ ನಂಬರ್ 1ನ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡರು. ಅಂದಾಗ ಫಾಲೋ ಫಾದರ್ ಮಾಡಿ. ಹೇಗೆ ತಂದೆ ದೇಹವನ್ನು ಅಧೀನ ಮಾಡಿಕೊಂಡು ಪ್ರವೇಶ ಆಗ್ತಾರೆ ಅಂದರೆ ಅರ್ಥ ಸಾರಥಿ ಆಗ್ತಾರೆ, ದೇಹಕ್ಕೆ ಅಧೀನ ಆಗುವುದಿಲ್ಲ. ಆದ್ದರಿಂದ ಪ್ರಿಯ ಮತ್ತು ಭಿನ್ನವಾಗಿರ್ತಾರೆ. ಹಾಗೆ ತಾವೆಲ್ಲರೂ ಬ್ರಾಹ್ಮಣ ಆತ್ಮರೂ ಸಹ ತಂದೆಯ ಸಮಾನ ಸಾರಥಿಯ ಸ್ಥಿತಿಯಲ್ಲಿ ಇರಿ. ಸಾರಥಿ ಸ್ವತಃವಾಗಿ ಸಾಕ್ಷಿಯಾಗಿ
ಏನೇ ಮಾಡಿದ್ರು ನೋಡಿದ್ರು ಕೇಳ್ತಾರೆ, ಏನೋ ಮಾಡಿದ್ರೂ ಕೂಡ ಮಾಯೆಯ ಲೇಪ ಚೀಪದಿಂದಲೂ ಸಹ ಅವರು ನಿರ್ಲೇಪವಾಗಿ ಇರುತ್ತಾರೆ. ಓಂ ಶಾಂತಿ.